ಉದ್ಘಾಟನೆ ಭಾಗ್ಯ ಕಾಣದ ಹೈಟೆಕ್ ಕಟ್ಟಡ 8 ವರ್ಷದಿಂದ ಆ ಬಿಲ್ಡಿಂಗ್ ಕಟ್ತಾನೆ ಇದ್ದಾರೆ. ಹುಡುಕರ ಅಡ್ಡೆಯಾದ ಆ ಮಹಾನುಭಾವರ ಕಟ್ಟಡ 8 ರಿಂದ 9 ವರ್ಷ ಆಯ್ತಂತೆ ಈ ಬಿಲ್ಡಿಂಗ್ ಅನ್ನು ಕಟ್ತಾನೆ ಇದ್ದಾರೆ. ನಮ್ಮಲ್ಲಿ ಎಷ್ಟು ದುಡ್ಡುಗಳು ಪೋಲಾಗ್ತಾ ಇದೆ ಅಂತಂದ್ರೆ, ಒಂದು ಕಟ್ಟಡ ಕಟ್ಟಬೇಕು ಅಂತಂದ್ರೆ ಅಲ್ಲಿ MLA, ಅಲ್ಲಿ MP, ಸಂಬಂಧಪಟ್ಟವರು, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರೋ ಯಾರೋ ಒಬ್ರು ಒಂದು 10-20 ಜನ ಆದ್ರೂ ಕೂತಿರ್ತಾರೆ. ಇದೊಂದು ಬಿಲ್ಡಿಂಗ್ ಕಟ್ತಾ ಇದ್ದೀವಿ, ಇದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ, ಯಾವ ಜಾಗದಲ್ಲಿ ಕಟ್ಟಬೇಕು, ಆ ಜಾಗ ನಮ್ಮ ವ್ಯಾಪ್ತಿಗೆ ಬರುತ್ತಾ, ಅದಕ್ಕೆಲ್ಲ ಪತ್ರ ವ್ಯವಹಾರಗಳು ಏನೇನು ಎಲ್ಲ ಆಗತ್ತಲ್ವಾ. ಎಲ್ಲ ಆದ ನಂತರ ಅದಕ್ಕೆ ದುಡ್ಡು ಬಿಡುಗಡೆ ಆದ ನಂತರ, ಕಟ್ಟಡ ಶುರುವಾಗಿ ದುಡ್ಡು ಬಿಡುಗಡೆ ಆದ ನಂತರ, ಅದಾದ ನಂತರ ಓಕೆ ಇದು ಸಂಬಂಧಪಟ್ಟ ಯಾವುದಾದ್ರೂ ಕೆಲಸಗಳಿಗೆ ವಿನಿಯೋಗವಾಗಲಿ ಅನ್ನುವಂತ ಆಶೆ ಇರುತ್ತೆ. ಆದರೆ ಉದ್ಘಾಟನೆ ಭಾಗ್ಯ ಕಾಣದ ಹೈಟೆಕ್ ಕಟ್ಟಡ 8 ವರ್ಷದಿಂದ ಬಿಲ್ಡಿಂಗ್ ಕಟ್ತಾನೆ ಇದ್ದಾರೆ. ಎಷ್ಟು ತಿಂದಿರಬಹುದ್ರಿ? 8 ವರ್ಷದ ಕಟ್ತಾನೆ ಇದ್ದಾರೆ. ಆದ್ರೆ ಅದೀಗ ಕುಡುಕರ ಅಡ್ಡೆಯಾಗಿದೆ. ಆಮೇಲೆ ಯಾವುದೋ ಒಬ್ಬ ದೊಡ್ಡ ನಾಯಕರ ಹೆಸರಿಟ್ಬಿಡೋದು. ನೀವು ಹೆಸರು ಇಡಬೇಡ್ರಪ್ಪ, ನೀವು ಮಹಾತ್ಮ ಗಾಂಧಿದು, BR ಅಂಬೇಡ್ಕರ್ ಅವರದು, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು, ಇವ್ರದೆಲ್ಲ ಹೆಸರು ಇಡಬೇಡಿ. ಯಾಕೆಂತಂದ್ರೆ ನೀವು ಆ ಹೆಸರಿಡೋ ಮುಖಾಂತರ ಪಾಳು ಬಿದ್ದ ಕಟ್ಟಡ ಅಂತ ಹೇಳುವಾಗ ಆ ಮಹಾನುಭಾವರಿಗೆ ಅದು ಒಂದು ರೀತಿಯಲ್ಲಿ ಅವಮಾನ ಮಾಡ್ದಂಗಾಗತ್ತೆ. ಇಲ್ಲಿ ನೋಡಿ, ಚಿಕ್ಕಮಗಳೂರಲ್ಲಿ ಭವನ ನಿರ್ಮಾಣ ಆಗಿ 9 ವರ್ಷ ಆಯಿತು. ಕಟ್ಟಡ 100% ಕಂಪ್ಲೀಟ್ ಕೂಡ ಆಗಿದೆ. 9 ವರ್ಷ ಆದ್ರೆ ಸ್ವಲ್ಪ ಬಿಲ್ ಬಾಕಿ ಇದೆ ಅಂತ ಭವನದ ಕೀಯನ್ನೇ ನೀಡಿಲ್ಲ. ಸ್ವಲ್ಪ ವಿಶ್ವಕ್ಕೆ ರಾಮಾಯಣ ಬರೆದ ವಾಲ್ಮೀಕಿ ಭವನಕ್ಕೆ ಇದೀಗ ಗ್ರಹಣ ಬಡಿದಿದೆ. ಅಲ್ಲಿ ವಾಲ್ಮೀಕಿ ಸಮುದಾಯ ಒಬ್ಬರೇ ಬರಬೇಕು ಅಂತೇನು ಕೇಳ್ತಾ ಇಲ್ಲ. ST ಸಮುದಾಯ ಚಿಕ್ಕಮಗಳೂರಲ್ಲಿ ಅವ್ರದ್ದು ಓಟ್ ಇಲ್ವಾ? ಅಥವಾ ST ಸಮುದಾಯದವರು ಅಥವಾ ವಾಲ್ಮೀಕಿ ಸಮುದಾಯದವರು ಯಾರಿಲ್ವಾ? ನೀವೇನು ಬಾಯಿಗೆ ಏನು ಬೀಗ ಹಾಕೊಂಡು ಕೂತಿದ್ದೀರಾ? ನಿಮಗೆ ಅಲ್ಲಿ ಎಲ್ಲ ಈಗ ವಾಲ್ಮೀಕಿ ಅವರ ಹೆಸರಿಗೆ ಅವಮಾನವಾದ್ರೆ ಇಡೀ ಸಮಾಜಕ್ಕೆ ಅವಮಾನ ಆದಂಗೆ. ಆದ್ರೆ ಒಂದು ಅಥೆಂಟಿಕ್ ಅಂತಿರತ್ತಲ್ಲ ವಾಲ್ಮೀಕಿ ಸಮುದಾಯದವರು, ನೀವು ಆದ್ರೆ ಕೇಳಬೇಕಲ್ಲ ಅದರ ಬಗ್ಗೆ. ಇವತ್ತು ಆ ಸ್ಟೋರಿನ ಎತ್ಕೊಂಡ್ ಬಂದಿದ್ದೀವಿ, ಬನ್ನಿ ನೋಡೋಣ. ಮೊದಲಿಗೆ ಕಿಟಕಿ ಗಾಜುಗಳು ಪೀಸ್ ಲಗಾಡೆದ್ದು ಹೋಗ್ತಿದೆ ಹೊಸ ಭವನ. ಕೋಟಿಯ ಭವನ ವೇಸ್ಟ್. ಎಸ್ ನೋಡಿ, ಹೊರಗಡೆಯಿಂದ ಲಕಲಕ ಪಳಪಳ ಅಂತ ಹೊಳಿತಿರುವ ಈ ಕಟ್ಟಡವಂತೂ ಕಣ್ಣು ಕುಕ್ಕುವಂತೆ ಇದೆ. ಆದ್ರೆ ಕಾಂಪೌಂಡ್ ಒಳಗೆ ಹೋಗಿ ಕಣ್ಣೆತ್ತಿ ನೋಡಿದ್ರೆ ಕಿಟಕಿ ಗಾಜುಗಳು ಪೀಸ್ ಆಗಿವೆ. ಕಟ್ಟಡದ ಸುತ್ತ ಗಿಡಗಂಟಿಗಳು ಬೆಳೆದು ಕಟ್ಟಡ ಹಾಳಾಗಿ ಹೋಗ್ತಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಮಗಳೂರು ನಗರದ AIT ಕಾಲೇಜಿನ ಸಮೀಪದ ವಾಲ್ಮೀಕಿ ಭವನದಲ್ಲಿ. ಈ ಭವನ ಪ್ರಾರಂಭವಾಗಿದ್ದು 2017ರಲ್ಲಿ. ಅಂದು 3.5 ಕೋಟಿ ಅನುದಾನದಲ್ಲಿ ಕಾಮಗಾರಿ ಮಂಜೂರು ಆಗಿತ್ತು. ಆ ಹಣದಲ್ಲಿ ಕೆಲಸವೂ ಆಯಿತು. ಆದ್ರೆ ಈ ಹಣ ಸಾಲೋದಿಲ್ಲ ಅಂತ ಗುತ್ತಿಗೆದಾರ ಮತ್ತಷ್ಟು ಅನುದಾನ ಬೇಕು ಅಂದಿದ್ರಂತೆ. ಮತ್ತೆ 75 ಲಕ್ಷವೂ ಕೊಡ್ತೀವಿ ಅಂದು ಅದರಲ್ಲಿ ಸ್ವಲ್ಪ ಹಣ ನೀಡಿ 54 ಲಕ್ಷ ಬಾಕಿ ಉಳಿಸಿಕೊಂಡಿತ್ತಂತೆ. ಈಗ ಆ ಹಣ ನೀಡದೆ 2 ವರ್ಷದಿಂದ ಹಾಗೆಯೇ ಇದೆ. ಕೀನೂ ಕೊಟ್ಟಿಲ್ಲ, ಕೀ ಪಡೆಯೋಕ್ಕೂ ಮುಂದಾಗಿಲ್ಲ ಅನ್ನೋ ಆರೋಪವೂ ಕೇಳಿ ಬಂದಿದೆ. ಬುಡಕಟ್ಟು ಜನಗಳಿಗೆ, ಸಮುದಾಯದ ಒಂದು ವಾಲ್ಮೀಕಿ ಸಮಾಜದ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಚಿಕ್ಕಮಗಳೂರಿನ ಜಿಲ್ಲಾ ಮಟ್ಟದಲ್ಲಿ ಇವತ್ತು 354 ಲಕ್ಷದ ಒಂದು ಯೋಜನೆಯಾಗಿ ಈ ವಾಲ್ಮೀಕಿ ಮಹರ್ಷಿ ರಾಮಾಯಣ ರಚಿಸಿದಂತ ಮಹಾನ್ ಗುರುಗಳ ಹೆಸರಲ್ಲಿ ಇವತ್ತು ಒಂದು ಯೋಜನೆಯಲ್ಲಿ ಈ ಕಟ್ಟಡ ಪ್ರಾರಂಭ ಆಯಿತು. ಆದರೆ ಎಲ್ಲೋ ಒಂದ್ ಕಡೆ ಈ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಸಮುದಾಯ ಭವನ ನೆದಿಗುದಿಗೆ ಬಿದ್ದಿದೆ. ಇವತ್ತು 2017ರಲ್ಲಿ ಸ್ಟಾರ್ಟ್ ಆಗಿದಂತ ಈ ಕಾಮಗಾರಿ 2025 ಆದ್ರೂ ಒಂದು ಕಾಮಗಾರಿ ಪೂರ್ಣಗೊಳ್ಳಿಲ್ಲ ಅಂದ್ರೆ ಇವತ್ತು 354 ಲಕ್ಷಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಒಬ್ಬ ಗುತ್ತಿಗೆ ತಗೊಂಡು ಇವತ್ತು ಆ ಗುತ್ತಿಗೆದಾರ ಹೇಳ್ತಾನೆ 404 ಲಕ್ಷ ನಾನು ಕೆಲಸ ಮಾಡಿದೀನಿ, ನನಗೆ ಹೆಚ್ಚುವರಿಯಾಗಿ 54 ಲಕ್ಷ ಬಿಡುಗಡೆ ಆಗದಲ್ಲೇ ನಾನು ಕಟ್ಟಡ ಬಿಟ್ಕೊಡಲ್ಲ ಅಂತಾನೆ. ಇನ್ನು ಈ ಭವನ ನಿರ್ಮಾಣ ಶುರು ಆದಾಗಿನಿಂದ ಹೋರಾಟದ ಮೂಲಕವೇ ನಿರ್ಮಾಣ ಆಗ್ತಿದೆ. ಈ ಹಿಂದೆ ಚುನಾವಣೆ ಸಮಯದಲ್ಲಿ ತರಾತುರಿಯಲ್ಲಿ ಉದ್ಘಾಟನೆಗೂ ಪ್ಲಾನ್ ಮಾಡಲಾಗಿತ್ತು. ಆದ್ರೆ ಅದು ಆಗಲಿಲ್ಲ. ಇಷ್ಟೊಂದು ಹಣ ವೆಚ್ಚ ಮಾಡಿ ಕಟ್ಟಿರುವ ಕಟ್ಟಡ ಕುಡುಕರ ಅಡ್ಡೆಯಾಗ್ತಿದೆ. ಇನ್ನ 54 ಲಕ್ಷ ಪ್ಲಸ್ 75 ಲಕ್ಷ ಹೆಚ್ಚುವರಿ ಕಾಮಗಾರಿಯನ್ನ ಮಾಡಿಸ್ಕೊಂಡಿದ್ವಿ. ಅದರಲ್ಲಿ 18 ಲಕ್ಷ ಅಷ್ಟೇ ಸ್ಯಾಂಕ್ಷನ್ ಆಗಿದೆ. ಉಳಿದಂತಹ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿ ಮೂಲಭೂತ ಸೌಕರ್ಯಗಳಿಗೆ, ಉದಾಹರಣೆಗೆ ಜನರೇಟರ್ ಆಗಿರ್ಬೋದು, ಒಳಗಡೆ ಚೇರು, ಪಾತ್ರೆ, ಫಾಲ್ ಸೀಲಿಂಗು ಇವುಗಳಿಗೆಲ್ಲ ಸ್ಯಾಂಕ್ಷನ್ ಆಗಿದೆ. ಅವುಗಳನ್ನೆಲ್ಲ ಮಾಡಿಕೊಂಡು ಈ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿಕೊಟ್ಟು ಸಾರ್ವಜನಿಕರ ಅನುಕೂಲಕ್ಕೆ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ.
9 ವರ್ಷವಾಗಿ ಕಾಮಗಾರಿ ಶೇಕಡ 90ರಷ್ಟು ಮುಗಿದಿದ್ರೂ ಭವನ ಮಾತ್ರ ಉದ್ಘಾಟನೆ ಆಗ್ತಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವಾಲ್ಮೀಕಿ ಭವನ, ರಾಮಾಯಣವನ್ನು ಬರೆದಂತ ವಾಲ್ಮೀಕಿ ಮಹರ್ಷಿಗಳು ಆಯ್ತಾ. ಆಮೇಲೆ ಮಹರ್ಷಿ ವಾಲ್ಮೀಕಿ ಅಂತಂದ್ರೆ ಇಡೀ ಭಾರತಕ್ಕೆ ಸೇರಿದವರು, ಭಾರತದ ಸಮುದಾಯಕ್ಕೆ, ಭಾರತಕ್ಕೆ ಸೇರಿದವರು. ಆದ್ರೆ ನಾನು ಸಾಧಾರಣವಾಗಿ ಹೇಳ್ತಾ ಇರ್ತೀನಿ, ನಮಗೆ ಜಾತಿಗಳೇ ಮುಖ್ಯ ಆಗೋಗ್ಬಿಟ್ಟಿದೆ. ಆಯ್ತಪ್ಪ, ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋಣ. ನಮ್ಮ ಸಮುದಾಯಕ್ಕೆ ಸೇರಿದಂತವ್ರದ್ದು ಒಂದಿರುತ್ತಲ್ಲ. ವಾಲ್ಮೀಕಿ ಸಮುದಾಯ ಏನ್ ಮಾಡ್ತಾ ಇದೆ? ನಿಮ್ಮ 90 ಕೋಟಿ ರೂಪಾಯಿಯನ್ನ ಕುಡಿದು ನಿಂಗಿದ್ರಲ್ಲ, ಆ ನುಂಗುವಂತ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರಿ? ಏನಾದ್ರೂ ನಿಮ್ಮಿಂದ ಪ್ರೊಟೆಸ್ಟ್ ಬಂತ? ಎಲ್ಲಾದ್ರೂ ಸಿಡಿದತ್ರ? ಆಯ್ತು, ನೀವು ರೋಡ್ ಬಂದ್ ಮಾಡಕ್ಕಾಗೋದಿಲ್ಲ ಅಂತ ಇಟ್ಕೊಳ್ಳಿ. ನಿಮ್ಮ ಒಂದು ಫೇಸ್ಬುಕ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹಾಕೊಂಡ್ರ ನೀವು? ಇಲ್ಲ. ಯಾಕೆ ಹಾಕೊಳ್ಳಲ್ಲ ಹೇಳಿ? ನೀವು ಒಂದು ರೀತಿಯಲ್ಲಿ ಮಾರಾಟ ಆಗಿರ್ತೀವಿ, ನಾವು ಗೊತ್ತಿಲ್ಲದೆ ಯಾವುದೋ ಪಾರ್ಟಿಗೋ ಮಾರಾಟ ಆಗಿರ್ತೀವಿ. ಸಾರಿ ಟು ಸೇ ದಿಸ್. ಈಗ ಇಲ್ಲಿ ಫಸ್ಟ್ ಆಫ್ ಆಲ್ ವಾಲ್ಮೀಕಿ ಅವರ ಹೆಸರೇ ಬೇಡ ಆಗಿತ್ತು. ಮಹರ್ಷಿ ವಾಲ್ಮೀಕಿ ಭವನ ಪಾಳು ಬೀಳೋಕ್ ಮುಖಾಂತರ ಅವಮಾನ ಮಾಡೋದಲ್ಲ ನಾವು ಮಹರ್ಷಿ ವಾಲ್ಮೀಕಿ ಅವರಿಗೆ. 9 ವರ್ಷದಿಂದ ಒಂದು ಪ್ರೊಟೆಸ್ಟ್ ಆಗಿಲ್ಲ. ನಿಮ್ದೊಂದು ಸಮುದಾಯ ಇಲ್ವಾ ಅಲ್ಲಿ? ಕೇವಲ ನಿಮ್ಮ ಸಮುದಾಯದ ಜವಾಬ್ದಾರಿ ಅಲ್ಲ ಅದು, ಪ್ರತಿಯೊಬ್ಬರ ಸಮುದಾಯ. ಅದರೊಬ್ಬ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತಲ್ಲ. ಈಗ ಕೆಂಪೇಗೌಡರು ಅಥವಾ ಬಸವಣ್ಣ ಅಂತ ಹೇಳಿದಾಗ ಏನು ಒಂದು ಸಮುದಾಯಕ್ಕೆ ಮೀಸಲವರೆಲ್ಲ ಅಲ್ಲಲ್ಲ. ಆದ್ರೆ ಆ ಒಂದು ಸಮುದಾಯದಲ್ಲಿ ಹುಟ್ಟಿದವ್ರಿಗೊಂದು ಹೆಮ್ಮೆ ಇರುತ್ತಲ್ಲ. ಬಸವಣ್ಣ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವರು ಅಂತ, ಲಿಂಗಾಯತರು ಕೇವಲ ಬಸವಣ್ಣ ಕೇವಲ ಲಿಂಗಾಯತ ಸಮುದಾಯಕ್ಕೆ ಮೀಸಲ? ಅವರೆಲ್ಲ ಸಮಾಜದ ಸೊತ್ತು. ಆಮೇಲೆ ಆದ್ರೆ ನಾವು ನಮ್ಮ ಸಂಕುಚಿತ ಬುದ್ಧಿ ಇದೆಯಲ್ಲ, ನಾವು ಭಗವಂತರನ್ನೇ 4 ಕೈ 4 ಕಾಲು ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟಿರ್ತೀವಲ್ವಾ, ಹಾಗೇನೆ ಮನುಷ್ಯರನ್ನ ಬಿಡ್ತೀವ? ಅವರನ್ನು ನಮ್ಮ ಯೋಗ್ಯತೆಗೆ ತಂದಿಟ್ಟಿರ್ತೀವಿ ನಾವು. ವಾಲ್ಮೀಕಿ ಭವನ ಅಧ್ವಾನ ಆಗ್ತಾ ಇದೆ ನೋಡಿ. ಚಿಕ್ಕಮಗಳೂರು ನಗರದ AIT ಕಾಲೇಜಿನ ಬಳಿ ಇರುವಂತಹ ಭವನ, ಸಮುದಾಯ ಭವನ ನೋಡಿ ಎಷ್ಟು ಚೆನ್ನಾಗಿದೆ, ಆಮೇಲೆ ಎಷ್ಟು ಕೆಟ್ಟದಾಗಿದೆ. ಎರಡು ಅಲ್ಲೇ ಇದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಕೆಟ್ಟದಾಗಿದೆ. ಬಿಡಿ, ಎಣ್ಣೆ ಗಿಣ್ಣೆ ಎಲ್ಲ ಹೊಡ್ಕೊಂಡು 2017ರಲ್ಲಿ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 3.5 ಕೋಟಿ ರೂಪಾಯಿ ಸರ್. 3.5 ಕೋಟಿ ಅಂದ್ರೆ ಏನು ತಮಾಷೆನಾ? ನೀವು 3.5 ಕೋಟಿಯನ್ನ ಅಟ್ಲೀಸ್ಟ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರು ಕೂಡ ನನಗನ್ಸೋದು ಸಮಟೈಮ್ಸ್. ನಿಮಗೆ ವರ್ಷಕ್ಕೆ 6% ಅಥವಾ 7% ಅಂದ್ರೆ ಎಷ್ಟಾಯ್ತು? 1 ಕೋಟಿಗೆ 7 ಲಕ್ಷ. 2 ಕೋಟಿಗೆ ಎಷ್ಟಾಯ್ತು? 14 ಲಕ್ಷ. 3 ಕೋಟಿಗೆ ಎಷ್ಟಾಯ್ತು? 21 ಲಕ್ಷ. 3.5 ಆಯ್ತು, 25 ಲಕ್ಷ. 1 ವರ್ಷದಲ್ಲಿ ಎಷ್ಟು ಬರ್ತಿತ್ತು? 25 ಲಕ್ಷ. ಈಗ ಎಷ್ಟು ವರ್ಷ ಆಯ್ತು? 8 ವರ್ಷ. 8 ವರ್ಷ ಆಯ್ತು. ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಆ 3.5 ಕೋಟಿಗೆ 8 ವರ್ಷದಲ್ಲಿ ಎಷ್ಟಾಗ್ತಿತ್ತು? 2 ಕೋಟಿ ಬಡ್ಡಿ ಬರ್ತಾ ಇತ್ತು. 2 ಕೋಟಿಯನ್ನು ವಾಪಸ್ ಅದಕ್ಕೆ ಹಾಕಿದ್ರೆ ಎಷ್ಟಾಗ್ತಿತ್ತು? 4 ವರ್ಷದಲ್ಲಿ ಹಾಕಿದ್ರೆ ಅದಕ್ಕೆ ಮತ್ತೆ ಬಡ್ಡಿ ಬರ್ತಿತ್ತು. ಲೆಕ್ಕಾಚಾರಗಳೇ ತಪ್ಪು. ಆ ಕಡೆ ದುಡ್ಡು ಉಳಿಲಿಲ್ಲ, ಈ ಕಡೆ ಅಧ್ವಾನ, ಮತ್ತೊಂದು ಕಡೆ ವಾಲ್ಮೀಕಿ ಮಹರ್ಷಿಗಳಿಗೆ ಅವಮಾನ, ಮತ್ತೊಂದು ಕಡೆ ಈ ST ಸಮುದಾಯ ತನಗೆ ಬರುವಂತ ಸವಲತ್ತುಗಳನ್ನು ತೆಗೆದುಕೊಳ್ಳುವಂತ ಒಬ್ಬ ನಾಯಕ ಇಲ್ಲ. ಆ ನಾಯಕ ಇದ್ದವ MLA ಮಾಡಿದ್ರೆ ಮಾತ್ರ ನಾಯಕ ಅಂತ. SCಗಳಿಗೆ STಗಳಿಗೆ ಆಮೇಲೆ SC STಗಳಿಗೆ ಏನು ನಾಯಕರೇ ಬಂದು ಮಾಡಬೇಕು ಅಂತಿಲ್ಲ, ರಿಸರ್ವೇಶನ್ ಇದೆ, ಗೊತ್ತಾಯ್ತಲ್ಲ. SC ನಮಗೊಂದು ಕೊಟ್ರಪ್ಪ ನಾನು ನಾಯಕ, ದೊಣ್ಣೆ ನಾಯಕ ಅಂತ ಹೇಳೋಂಗಿಲ್ಲ ಯಾರು ಕೂಡ. ನಾಯಕ ಅಂತಂದ್ರೆ ನೀವು ಜಾತಿ ನಾಯಕ ನಾನು ಹೇಳಿದ್ದಲ್ಲ, ಲೀಡರ್ ನಾಯಕ ಹೇಳಿದ್ದು. ಯಾಕಂದ್ರೆ 36 SCಗಳಿಗೆ ರಿಸರ್ವೇಶನ್ ಅಲ್ಲೇ ಗೆದ್ದು ಬರಬೇಕು ಅವರು. ನಾನು ಇದನ್ನು ಹೇಳಿ 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 ಸಾಕಾಗಿದೆ, ಹೇಳ್ತಾನೆ ಇರ್ತೀನಿ. 16 ST MLAಗಳು ನೀವು ಎಷ್ಟು ಪ್ರಭಾವಶಾಲಿ ಆಗದೇ ಇರಿ, ನಿಮಗೆ ರಿಸರ್ವೇಶನ್ 52 ಸೀಟ್ ಇದೆ SC STಗಳಿಗೆ. 5 ಸೀಟ್ SC STಗಳಿಗೆ MP ಸೀಟ್ ಇದೆ. ಉಳಿದದ್ದು ನೀವು ಮಾಡ್ಕೋಬೇಕಾಗಿರುವಂತದ್ದು. ಅಲ್ಲಿ ಬರುವಂತಹ ದುಡ್ಡು, ಆ SCTP ಆ ದುಡ್ಡು ಎಲ್ಲಿ ಬಂತು? ಯಾವತ್ತಾದ್ರೂ ಹೋರಾಟ ಮಾಡಿದ್ರ? ನೀವು ಯಾವುದೋ ಒಂದು ಕಾಂಜಿ ಪಿಂಜಿ ನಾಯಕನ ಇಟ್ಕೊಂಡಿರ್ತೀರಿ, ಅವನ ಇನ್ನ ಜೈ ಅಣ್ಣ ಅಂತ ಓಡಾಡ್ತಾ ಇರ್ತೀರಿ. ಯಾರಿಗೆ ಹೇಳೋಣ? 8 ವರ್ಷದಿಂದ ಶೇಕಡ 90ರಷ್ಟು ಕಾಮಗಾರಿ ಮುಗಿದ್ರು ಉದ್ಘಾಟನೆ ಆಗಿಲ್ಲ.
ಇದೀಗ ಕುಡುಕರ ಅಡ್ಡೆಯಾಗಿ ಬದಲಾಗಿದೆ ವಾಲ್ಮೀಕಿ ಭವನ. ಯಾಕೆ ವಾಲ್ಮೀಕಿ ಅಂತ ಹೆಸರಿಡಬೇಕಾಗಿತ್ತು? 54 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ, ಹೀಗಾಗಿ ಕೀ ಹಸ್ತಾಂತರವಾಗಿಲ್ವಂತೆ. ನೋಡಿ ಯಾರೆಲ್ಲ ಇದ್ದಾರೆ. ನಂದೀಶ್ ಮದಕರಿ, ಮಾಜಿ ಅಧ್ಯಕ್ಷ, ವಾಲ್ಮೀಕಿ ಸಂಘ ಕಡೂರು. ಏನ್ ಮಾಡ್ತಾ ಇದ್ದೀರಿ ಸರ್? ಇದರ ಬಗ್ಗೆ ಒಂದು ಹೋರಾಟ ಮಾಡಿ. ಹಾಲಿ ಅಧ್ಯಕ್ಷ ಆಗಿರಿ, ಮಾಜಿ ಅಧ್ಯಕ್ಷ ಆಗಿರಿ, ನೀವೊಬ್ಬ ಸದಸ್ಯ ತಾನೆ. ಅಧ್ಯಕ್ಷಗಿರಿಯಲ್ಲೇ ಈಗ ಪ್ರೊಟೆಸ್ಟ್ ಮಾಡೋದಕ್ಕೆ ಅಧ್ಯಕ್ಷನೇ ಆಗಬೇಕು ಅಂತ ಏನಿಲ್ಲಲ್ಲ. ಮಾಡಿ ಕೂಡಿಸಿ ಎಲ್ಲರನ್ನು ಸಮೇತ ನಾವು ಸಪೋರ್ಟ್ ಮಾಡ್ತೀವಿ. ಇನ್ನು ಭಾಗೀರಥಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮೇಡಮ್, ಅಲ್ಲ ಇದು ಓಕೆ. ಅಂಡ್ ಕೀರ್ತನ, ಜಿಲ್ಲಾ ಪಂಚಾಯತ್ ಸಿಒ. ಓ ವೆರಿ ಗುಡ್. ಇವರು ಕೀರ್ತನ, ಇವರು ಯಾರು ಗೊತ್ತಾ? ಇವರು ಶಿವರಾಜ್ ಕುಮಾರ್ ಸಿನಿಮಾದಲ್ಲೆಲ್ಲ ಬಾಲನಟಿಯಾಗಿ ಆಕ್ಟಿಂಗ್ ಮಾಡಿದ್ರು. ಒಂದು 10 ವರ್ಷದ ಹಿಂದೆ ಪಾಪ ಇವರು ಇವರು KS ಬರೀತಾ ಇದ್ರು. ಆ KS ಪರೀಕ್ಷೆ ಸಂದರ್ಭದಲ್ಲಿ ಬಹಳ ಕಿರಿಕಿರಿ ಆಗ್ತಾ ಇತ್ತು. ಇವರು ನನ್ನ ಬಳಿಗೆ ಅಂದ್ರೆ ನಮ್ಮ ಬಳಿಗೆ ಬಂದಿದ್ರು. ಇವರನ್ನು KS ಮಾಡುವಂತ ಆಸೆಯಲ್ಲಿ ಅನೇಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಾಲನಟಿಯಾಗಿ. ಇವರ ತಂದೆ ತೀರ್ಕೋತಾರೆ ಆ ಸಂದರ್ಭದಲ್ಲಿ. ಈ ಹೆಣ್ಣು ಮಗಳು ನಂತರ KS ಆಗಿಬಿಟ್ಟು KS ಪಾಸ್ ಆಗ್ತಾರೆ. ನಂತರ UPSC ಬರೀತಾರೆ. KPSC ಬರೆದ ನಂತರ UPSC ಬರೀತಾರೆ. UPSC ಬರೆದು ಐ ಥಿಂಕ್ 9ನೇ ರ್ಯಾಂಕ್ 3ನೇ ರ್ಯಾಂಕ್ ಏನೋ ಬರ್ತಾರೆ. ಈಗಲೂ ನಂದೊಂದು ವಿಡಿಯೋದಲ್ಲಿ ಪಾಪ ಇವರು ಆಗ ಸ್ಟೂಡೆಂಟ್ ಬಿಕ್ಕಿ ಬಿಕ್ಕಿ ಆಳುವಂತ ಒಂದು ವಿಜುವಲ್ ಈಗಲೂ ಇದೆ ನನ್ನ ಹತ್ರ. ಈಗ ನನಗೆ ಅದನ್ನು ಹೇಳೋದಕ್ಕೆ ಯಾಕೆ ಹೆಮ್ಮೆ ಇದೆ ಅಂತಂದ್ರೆ ಅವರು ನಾನು ಪದೇ ಪದೇ ಹೇಳ್ತಾ ಇರ್ತೀನಲ್ವಾ, UPSC ಆಗ್ರಪ್ಪ, IAS ಆಗ್ರಪ್ಪ, IAS ಆಗ್ರಪ್ಪ. ನೋಡಿ ಆಗಿದ್ದಾರೆ ಕೀರ್ತನ ಅನ್ನುವಂತ ಹೆಣ್ಣುಮಗಳು. ಇವತ್ತು ಜಿಲ್ಲಾ ಪಂಚಾಯತ್ CO. ನನಗೆ ಅವರ ಫೋಟೋ ನೋಡಿದಾಗ ನೆನಪಾಯ್ತು. ಮೇಡಮ್ ಅವತ್ತು ನೀವು ಕಷ್ಟ ಅಂತ ಬಂದಿದ್ರಿ. ಇವತ್ತು ವಾಲ್ಮೀಕಿ ಸಮುದಾಯದ ಒಂದು ಕಷ್ಟ ಇದೆ, ನಿವಾರಣೆ ಮಾಡ್ಲಿಕ್ಕೆ ಆಗತ್ತೆ ನಿಮಗೆ, ಮಾಡಿ. ಮೀನಾನಾಗರ ಜಿಲ್ಲಾಧಿಕಾರಿಗಳು, ಮೇಡಮ್ ಇಲ್ಲೊಂದು ಪ್ರಾಬ್ಲಮ್ ಇದೆ, ಬಗೆಹರಿಸಬೇಕು. ಅಂಡ್ HD ತಮ್ಮಯ್ಯ ಶಾಸಕರು CT ರವಿ ಅವರನ್ನ ಸೋಲಿಸಿ ಗೆದ್ದಂತ HD ತಮ್ಮಯ್ಯ ಅವರೇ ಒಂದು 54 ಲಕ್ಷ ರೂಪಾಯಿ ಬಾಕಿ ಇದೆಯಂತೆ, ಒಂದು ಕ್ಲಿಯರ್ ಮಾಡಿ. CT ರವಿ ಅವರು MLC ಚಿಕ್ಕಮಗಳೂರು. CT ರವಿ ಅವರು ಹಿಂದೆ ಇಲ್ಲಿಯ ಶಾಸಕರಾಗಿದ್ದರು. ಇವರಿದ್ದಾಗಲೂ ಕೂಡ ಇದು ಇದ್ದಿರಬಹುದು. ನೀವೆಲ್ಲ ಸೇರಿ ಯಾರೇ ಆಗಿರ್ಲಪ್ಪ, ನೀವು ಯಾವುದೇ ಪಕ್ಷ ಆಗಿರೋ ನಮಗೇನು ಸಮಸ್ಯೆ ಅಲ್ಲ. ವಾಲ್ಮೀಕಿ ಸಮುದಾಯ ಯಾವುದೇ ಪಕ್ಷಕ್ಕೆ ಸೇರಿದಲ್ವಲ್ಲ. ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಚೇತನ್ ಪದ್ಮಶಾಲಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್ ಪದ್ಮಶಾಲಿ, ನೀವು ಆ CO ಅವರನ್ನ, ಕೀರ್ತನ ಅವರನ್ನ ಸಿಕ್ಕಿದ್ರೆ ಹೇಳಿ, ಜಯಪ್ರಕಾಶ್ ಶೆಟ್ಟರ್ ಕೇಳಿದ್ರು ಅಂತ ಹೇಳಿ ಅವರಿಗೆ. ಯಾಕಂದ್ರೆ ಅವರು ಪಾಪ KS ಬರೆಯುವಾಗ, KPSC ಬರೆಯುವಾಗ ನಮ್ಮ ಬಳಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಗಲಾಟೆ ಎಲ್ಲ ಆಗಿತ್ತು. ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ತಗೊಂಡಿದ್ವಿ. ನಂತರ ಅವರು UPSC ಎಲ್ಲ ಪಾಸ್ ಆದ್ರು, ರ್ಯಾಂಕ್ ಬಂತು. ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆ. ಹಾಗೇನೆ ಅನೇಕ ಅದೇ ಸಂದರ್ಭದಲ್ಲಿ KPSC ಸಂದರ್ಭದಲ್ಲಿ ಈ DCP ಚಂದನ್ ಇದಾರಲ್ಲ, ಈ ಕೀರ್ತನ, DCP ಚಂದನ್ ಇವರೆಲ್ಲ ಜೊತೆಯಾಗಿ ಬಂದಿದ್ದು. DCP ಚಂದನ್ ಒಮ್ಮೆ ಸಿಕ್ಕಿದಾಗಲೂ ಹೇಳಿದ್ರು, ಸರ್ KPSC ಎಕ್ಸಾಮ್ ಟೈಮಲ್ಲಿ ಬಹಳ ಹೆಲ್ಪ್ ಅಂದ್ರೆ ಕಾರ್ಯಕ್ರಮದ ಮುಖಾಂತರ ಇರ್ಲಿ, ಸಮಾಜಮುಖಿಯಾಗಿ ಹೋಗ್ತಾ ಇದ್ದೀರಿ ಎಲ್ಲರೂ ಕೂಡ, ಒಳ್ಳೇದಾಗಲಿ. ಚೇತನ್ ಪದ್ಮಶಾಲಿ 8-9 ವರ್ಷ CT ರವಿ ಅಂತ ಮಹಾನ್ ನಾಯಕರಿದ್ದಾರೆ. ಆಮೇಲೆ ಅವರನ್ನು ಸೋಲಿಸಿದಂತ ತಮ್ಮಯ್ಯ ಇದ್ದಾರೆ. ಅದು ಒಂದು ಕಡೆ. ಆದ್ರೆ ಈ ವಾಲ್ಮೀಕಿ ಸಮುದಾಯದ ಟೀಮ್ ಇದೆ ಅಲ್ಲಿ. ಯಾಕೆ ಹಿಂಗಾಯ್ತು? ಯಾಕೆ ಇದರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ? ಅಥವಾ ಧ್ವನಿ ಎತ್ತು ಕೂಡ ಎಲ್ಲೂ ಕೇಳ್ತಾ ಇಲ್ವಾ? ಎಲ್ಲಿಗೆ ಚಾವಿ ಹಾಕಬೇಕು ಮೊದಲು ಹೇಳಿ. ಈ ಚಾವಿ, ಇದರ ಚಾವಿ ಸಿಗಬೇಕು ಅಂದ್ರೆ ಎಲ್ಲಿಗೆ ಚಾವಿ ಹಾಕ್ಬೇಕು ನಾವು? ಚೇತನ್. ಖಂಡಿತ JP ಸರ್, ಅಂದ್ರೆ ಒಂದು ಈ ಭವನವನ್ನ ನೋಡಿದ್ರೆ ಖಾಸಗಿ ಕಲ್ಯಾಣ ಮಂಟಪಕ್ಕೂ ಕೂಡ ಫೈಟ್ ಕೊಡೋ ರೀತಿಯಲ್ಲಿ ಒಂದು ಭವನವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಅದರ ಪ್ರಾರಂಭದಲ್ಲಿ 2017ರಲ್ಲಿ 3.5 ಕೋಟಿ ಹಣ ಏನೋ ಮಂಜೂರಾಯಿತು. ಅದಾದ ನಂತರ ಏನು 4 ಕೋಟಿಗೂ ಹೆಚ್ಚಿಗೆ ಏನು ಖರ್ಚಾಗಿದೆ ಅನ್ನುವಂತ ಮಾತನಾಡ್ತಾರೆ. ಅದಕ್ಕೂ ಕೂಡ ಒಂದು ಅನುದಾನವನ್ನು ಕೂಡ ಅಂದು ಬಿಡುಗಡೆ ಕೂಡ ಆಯಿತು. ಆದ್ರೆ ಈಗ ಇರುವಂತ ಸಮಸ್ಯೆ ಕೇವಲ 54 ಲಕ್ಷ ರೂಪಾಯಿ ಬರ್ಬೇಕು ಆತನಿಗೆ. 54 ಲಕ್ಷ ಬಂದ್ರೆ ಆತ ಕೀ ಕೊಡ್ತಾನೆ. ಅದಾದ ನಂತರ ಕೆಲವೊಂದು ಏನು ಸಮುದಾಯ ಬೇಕು ಅವೆಲ್ಲ ಕೂಡ ಕಾಮಗಾರಿ ಆಗಬೇಕು. ಅದು ಎರಡನೇ ಪ್ರಶ್ನೆ. ಈಗ ಇರುವಂತ ಪ್ರಶ್ನೆ ಅಂದ್ರೆ 54 ಲಕ್ಷ ರೂಪಾಯಿ ವಾಲ್ಮೀಕಿ ನಿಗಮ ಇದೆ. ಆ ನಿಗಮ ಮತ್ತೆ ಏನು ಜಿಲ್ಲಾ ಪಂಚಾಯತಿ ಏನು CO ಇದ್ದಾರೆ, ಏನು ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರೆ, ಅವರು ಗುತ್ತಿಗೆದಾರರಿಂದ ಕೀ ಇಸ್ಕೋಬೇಕು. ಇದೊಂದು ಆದ್ರೆ ಖಂಡಿತವಾದ ವಾಲ್ಮೀಕಿ ಭವನ ಒಂದು ಏನು ಒಂದು ಆ ಸಮಾಜಕ್ಕೆ ಒಂದು ಸಿಕ್ಕಂಗಾಗುತ್ತೆ. ಸದ್ಯಕ್ಕೆ ಏನು ಅಧಿಕಾರಿಗಳು ಈಗ ಕೆಲವೊಂದು
ವಿಷಯದ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ ಹಣ ಇಲ್ಲ ಅನ್ನುವಂತ ಮಾತನ್ನು ಕೂಡ. ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿಯ ಏನು ಮುಖ್ಯಸ್ಥರಿದ್ದಾರೆ, ಮಾಜಿ ಅಧ್ಯಕ್ಷರು ವಾಲ್ಮೀಕಿ ಸಂಘ, ಈಗಿನ ಅಧ್ಯಕ್ಷ ಯಾರು ಗೊತ್ತಿಲ್ಲ. ದಯವಿಟ್ಟು ಇದರ ಬಗ್ಗೆ ಒಂದು ಪ್ರೊಟೆಸ್ಟ್ ತಗೊಳ್ಳಿ. ಬನ್ನಿ, ನೀವೆಲ್ಲರನ್ನ ಸೇರಿಸಿ ಅದ್ರ ಮುಂದೆ ಒಂದು ಪ್ರೊಟೆಸ್ಟ್ ಮಾಡಿ ನಾನು ಕೂಡ ಒಂದು ಕ್ಯಾಮೆರಾ ಕಳಿಸಿ ನೋಡೋಣ ಯಾಕಾಗೋದಿಲ್ಲ ಅಂತೇಳಿ. ಮತ್ತೊಮ್ಮೆ ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ, ನಂದೀಶ್ ಮದಕರಿ, ಭಾಗೀರಥಿ, ಕೀರ್ತನ, ಮೀನಾ ನಾಗರಾಜ್, ಎಚ್ ಡಿ ತಮ್ಮಯ್ಯ, ಸಿಟಿ ರವಿ ಎಲ್ಲರೂ ಕೂಡ ಇದನ್ನೊಂದು ಓಪನ್ ಮಾಡಿಕೊಟ್ರಪ್ಪ. 54 ಲಕ್ಷ ದೊಡ್ಡದೇನಲ್ಲ, 3.5 ಕೋಟಿ ಖರ್ಚು ಮಾಡಿದ್ದೀರಿ. ಆ ಸಮುದಾಯ ಭವನ ಅವ್ರಿಗೆ ಸಿಗಲಿ.